ಆದ್ರೆ ನಾಟ್ ಓನ್ಲಿ ಭಗವದ್ಗೀತೆ, ಆಮೇಲೆ ಎಲ್ಲಾ ಧರ್ಮಗಳದ್ದು ಯಾಕೆ ಕೊಡ್ಬೇಕು, ಏನು ಕೊಡ್ಬೇಕು ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಮತ್ತೆ ಈ ಧರ್ಮ ಗ್ರಂಥಗಳಲ್ಲಿ ಸಮಸ್ಯೆ ಏನಪ್ಪಾ ಆಗಿದೆ ಅಂದ್ರೆ, ಆ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ನಿಯಂತ್ರಿಸಲಿಕ್ಕೆ ಅದರಲ್ಲಿ ಒಂದಿಷ್ಟು ಕೆಡುಕುಗಳು ಸೇರ್ಕೊಂಡಿದ್ದಾವೆ. ಒಂದಿಷ್ಟು ಮನುಷ್ಯನಿಗೆ ಕೆಡುಕಾಗುವಂತದ್ದು, ಮತ್ತು ಬಹುಶಃ ಆ ಸಮಾಜಕ್ಕೆ ಅವತ್ತಕ್ಕೆ ಸೂಕ್ತವಾಗಿ ಇದ್ದಿರಬಹುದು ಅದು. ಆದ್ರೆ ಇವತ್ತು ನಾವು ಡೆಮೋಕ್ರಸಿ ಇದೆಯಲ್ಲ, ಮತ್ತೆ ಒಂದು ಪ್ರಜಾಪ್ರಭುತ್ವ, ಅದು ಒಂದು ರೀತಿ ನಿಂತ ನೀರಲ್ಲ ಅದು. ನೀವು ಉದಾಹರಣೆಗೆ ಏಥಿಯನ್ ಡೆಮೋಕ್ರಸಿ, ಗ್ರೀಕ್ ಡೆಮೋಕ್ರಸಿಯಿಂದ ಇವತ್ತಿನ ಡೆಮೋಕ್ರಸಿವರೆಗೂ ಬಹಳ ಮುಂದೆ ಸಾಗಿ ಬಂದಿದ್ದೀವಿ. ಏಥಿಯನ್ ಡೆಮೋಕ್ರಸಿಯಲ್ಲಿ ಕೇವಲ 50% ಜನ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸ್ತಾ ಇದ್ರು. ಅಲ್ಲಿ ಇರ್ತಕ್ಕಂಥ ಗುಲಾಮರಿಗೆ ಓಟ್ ಹಾಕೋ ಹಾಕಿರ್ಲಿಲ್ಲ. ಹೌದು. ಆದ್ರೆ ಆಧುನಿಕ ಪ್ರಜಾಪ್ರಭುತ್ವದಲ್ಲಿ 100% ವೋಟಿಂಗ್ ಇದೆ. ಪ್ರಜಾಪ್ರಭುತ್ವ ಹೇಗೆ ಸಾಗಿ ಬಂದು ಎಲ್ಲಿಗೆ ಬಂದು ತಲುಪಿದೆ, ಹಾಗೆ ಈ ಧರ್ಮ ಗ್ರಂಥಗಳು ಕೂಡ ಅಷ್ಟೇ ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಹೋಗುವ ಪ್ರಕ್ರಿಯೆಯೊಳಗೆ ಅನೇಕ ರೀತಿಯಾದಂಥದ್ದು ಸೇರಿಸಿರೋದು, ತೆಗೆದಿರೋದು, ಅದೆಲ್ಲವೂ ಆಗಿದೆ. ಅದು ದೊಡ್ಡ ಚರ್ಚೆ ಅದು. ಹಾಗಾಗಿ ಮಕ್ಕಳಿಗೆ ನಾವು ಏನ್ ಹೇಳ್ಕೊಡ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.